ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನಂದರೆ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಯಾವ ರೀತಿ ಪಡ್ಡುನ ಮಾಡ್ಕೊಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೆ 2 ಗ್ಲಾಸಷ್ಟು ಇಲ್ಲಿ ರೈಸ್ ತೊಗೊಂಡಿದ್ದೀನಿ, ಹಾಫ್ ಗ್ಲಾಸಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ, 1/4 ಟೇಬಲ್ ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ, 1 ಟೇಬಲ್ ಸ್ಪೂನು ಹೆಸರುಬೇಳೆ, 1 ಟೇಬಲ್ ಸ್ಪೂನು ಬೇಳೆ, 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಅದನ್ನು ಒಂದು ಬೌಲ್ಗೆ ಹಾಕಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು 3 to 4 ಟೈಮ್ಸ್ ವಾಶ್ ಮಾಡಬೇಕು. ಅದು ಈ ನೀರು ಈ ರೀತಿ ಟ್ರಾನ್ಸ್ಪರೆಂಟ್ ಆದಾಗ ಈ ಪಾತ್ರೆಯಲ್ಲಿ ಹಾಕಿಬಿಟ್ಟು ಒಂದು 6 to 7 hours ಅಷ್ಟು ನೆನೆಯಲಿಕ್ಕೆ ಬಿಡಬೇಕು. ರುಬ್ಬುವಾಗ ಈ ಥರ ತರಿಯಾಗಿ ರುಬ್ಕೋಬೇಕು. ಸ್ವಲ್ಪ ಲೈಟ್ ತರಿ ಇರಬೇಕು, ತುಂಬ ಅಲ್ಲ. ಈ ಥರ ಸ್ವಲ್ಪ ತರಿ ಇದ್ದರೆ ಓಕೆ. ರುಬ್ಬುವಾಗ ಆವಾಗಲೇ ತೋರಿಸಿದ್ನಲ್ವ, ಆ ಗ್ಲಾಸಲ್ಲಿ ಹಾಫ್ ಗ್ಲಾಸಷ್ಟು ಅವಲಕ್ಕಿನ ನೆನೆ ಹಾಕಿದ್ದೆ, ಮರ್ತುಬಿಟ್ಟೆ ಅದು ಹೇಳೋದು. ಅದನ್ನು ಕೂಡ ಇದ್ರ ಜೊತೆ ಹಾಕಿ ರುಬ್ಕೋಬೇಕು. ರುಬ್ಬಿ ರಾತ್ರಿ ಇಡೀ ನೆನೆಯಲಿಕ್ಕೆ ಬಿಡಬೇಕು. ಅದು ನೆನೆದಾದಮೇಲೆ ಈ ರೀತಿ ಬೆಳಗ್ಗೆ ಹುಬ್ಬಿ ಬಂದಿರುತ್ತೆ ಹಿಟ್ಟು. ಆ ಹಿಟ್ಟಿಗೆ ಏನೆಲ್ಲ ಒಗ್ಗರಣೆಗೆ ಬೇಕಂತ ಹೇಳಿದ್ರೆ 2 ಈರುಳ್ಳಿ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ. ಖಾರ ಬೇಕಿದ್ದರೆ 2 ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೋಬೋದು. ಸಾಸಿವೆ, ಜೀರಿಗೆ, ಕಡಲೆಬೇಳೆ ಮತ್ತು ಕರಿಬೇವು, ಈರುಳ್ಳಿನ ಹಾಕಿ ಈ ಥರ ಒಗ್ಗರಣೆ ಮಾಡಿಟ್ಕೊಂಡಿದ್ದೀನಿ. ಚಟ್ನಿಗೆ ಏನೆಲ್ಲ ಬೇಕಂತ ಹೇಳ್ತೀನಿ. ಇಲ್ಲಿ 5 ಟೇಬಲ್ ಸ್ಪೂನಷ್ಟು ಶೇಂಗಾನ ಹುರಿದಿಟ್ಕೊಂಡಿದ್ದೀನಿ, 3 ಟೇಬಲ್ ಸ್ಪೂನಷ್ಟು ಕಡಲೆ ತೊಗೊಂಡಿದ್ದೀನಿ, 3 to 4 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ, ಮತ್ತು ಬೆಳ್ಳುಳ್ಳಿ ಒಂದು 4ರಿಂದ 5 ಬೆಳ್ಳುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ದೊಡ್ಡದಿರುತ್ತಲ್ವ ಅದು, ಅದಕ್ಕೋಸ್ಕರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿ ರುಬ್ಕೊಂಡ್ರೆ ಚಟ್ನಿ ರೆಡಿ ಆಗುತ್ತೆ. ಅದು ಒಗ್ಗರಣೆ ಮಾಡಿ ಇಟ್ಕೊಂಡಿದ್ವಲ್ವ, ಅದು ಸ್ವಲ್ಪ ತಣ್ಣಗಾದಮೇಲೆ ಈ ಬ್ಯಾಟರ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪನ್ನು ಹಾಕಿ ಮತ್ತು ನೀರು ಬೇಕಾದರೆ ಈ ಥರ ಕನ್ಸಿಸ್ಟೆನ್ಸಿಗೆ ಬರಬೇಕು. ನಾನು ಇಲ್ಲೊಂದು ಹಾಫ್ ಗ್ಲಾಸಷ್ಟು ನೀರನ್ನು ಹಾಕಿದ್ದೀನಿ. ಈ ಥರ ಕನ್ಸಿಸ್ಟೆನ್ಸಿಗೆ ಬಂದರೆ ಪಡ್ಡಿನಿಟ್ಟು ರೆಡಿಯಾಗಿರುತ್ತೆ. ಸ್ಟವ್ ಮೇಲೆ ಆ ಪಡ್ಡಿನ ಪ್ಯಾನ್ನ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಬಟರ್ ಹಾಕಿದ್ದೀನಿ. ಇಲ್ಲಿ ನೀವು ಎಣ್ಣೆನಾದರೂ ಹಾಕ್ಕೋಬೋದು, ತುಪ್ಪನಾದರೂ ಹಾಕ್ಕೋಬೋದು. ಯಾವುದಾದ್ರೂ ಎಣ್ಣೆ ಅಥವಾ ತುಪ್ಪ, ಬೆಣ್ಣೆ ಯಾವುದಾದ್ರೂ ಹಾಕಿ ಮಾಡ್ಕೋಬೋದು. ನಾನಿಲ್ಲಿ ಬೆಣ್ಣೆ ಹಾಕಿ ಪಡ್ಡಿನ ಬ್ಯಾಟರ್ನ ಹಾಕಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. ಬೋತ್ ಸೈಡ್, 2 ಸೈಡೂ ಕೂಡ ಬೇಯಿಸಬೇಕು. ಬೇಯಿಸಿದಾಗ ಈ ಥರ ಬರುತ್ತೆ. ಅದೇ ಹಿಟ್ಟಲ್ಲಿ ನಾನು ದೋಸೆನೂ ಕೂಡ ಹಾಕಿದ್ದೀನಿ. ಇಲ್ಲಿ ಉತ್ತಪ್ಪ ಥರ ಬರುತ್ತೆ, ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಪಡ್ಡು ಈ ಥರ ರೆಡಿಯಾಗಿರುತ್ತೆ. ಯಾರೆಲ್ಲ ಈ ರೆಸಿಪಿನ ಟ್ರೈ ಮಾಡ್ತೀರಾ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಅಂತ. ಈ ಹೇಳಿದ ಮೆಷರ್ಮೆಂಟಲ್ಲೇ ಮಾಡಿ ನೋಡಿ, ಕರೆಕ್ಟ್ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರುತ್ತೆ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.